ಇವತ್ತು ನಾನು ನಿಮಗೆ ತುಂಬಾ ಈಸಿಯಾಗಿ ಸುಮಾರು ಒಂದು 20-25 ನಿಮಿಷದಲ್ಲಿ ಮಾಡುವಂಥ ಚಿಕನ್ ಗ್ರೇವಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಫಸ್ಟಿಗೆ ಚಿಕನ್ ಪೀಸಸ್ನ ತೊಳೆದಿಟ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಹಾಗೆಯೇ ಅರಿಶಿನ, ಸ್ವಲ್ಪ ಪೆಪ್ಪರ್ ಪುಡಿ, ನಂತರ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಇಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಳಿ. ತುಂಬ ಹಾಕಬೇಡಿ, ಒಂದು 5 ಸ್ಪೂನ್ ಹಾಕಿದರೆ ಸಾಕು. ಒಂದು 1/4 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ನಂತರ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಈ ರೀತಿ ಮಿಕ್ಸ್ ಮಾಡಿ ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ಇಡಿ, ಯಾಕೆಂದರೆ ಚೆನ್ನಾಗಾಗುತ್ತೆ 10 ನಿಮಿಷ ಇಡೋದ್ರಿಂದ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಟೈಮ್ ಇಲ್ಲ ಅಂದರೆ ಆವಾಗಲೇ ಮಾಡ್ಕೋಬೋದು. ಸೊ ಇದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿದ್ದು ಮಿಕ್ಸ್ ಆಗಿದೆ. ಈಗ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ, ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಕಟ್ ಮಾಡಿರೋಂಥ ಒಂದು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿದ್ರೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿರೋವಂಥ ಚಿಕನ್ನ ಹಾಕ್ಕೊಳ್ಳೋಣ. ನೀವು ತಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು, ಅದು ಪೂರ್ತಿನೇ ಮಾಡ್ತೀನಿ ಅಂದರೆ ಪೂರ್ತಿನೂ ಮಾಡ್ಬೋದು. ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನಿಮಗೆ ತಕ್ಷಣಕ್ಕೆ ಈ ರೀತಿ ಮಾಡ್ಕೊಳ್ಬೋದು. ಹೋಟೆಲ್ಗಳೆಲ್ಲ ಜಾಸ್ತಿಯಾಗಿ ಹೀಗೆ ಮಾಡಿ ರೆಡಿ ಇಟ್ಬಿಡ್ತಾರೆ. ಸೊ ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟೆ ನೀವು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬೇಡಿ, ಯಾಕೆಂದರೆ ನೀರಿನ ಅಂಶ ಬೇಗನೆ ಹೀರ್ಕೊಂಡ್ಬಿಟ್ಟು ಡ್ರೈ ಆಗಿಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಆವಾಗ ನೀರಿನ ಅಂಶ ಚೆನ್ನಾಗಿ ಬಿಡುತ್ತೆ, ಚಿಕನ್ ಪೀಸ್ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತು ಇದನ್ನು ಒಂದು ಸರಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಸ್ವಲ್ಪ ಅಷ್ಟೇ ಬೆಂದಿದೆ. ಈಗ ನೋಡಿದ್ದು ಚೆನ್ನಾಗಿ ಬೆಂದಿದೆ. ಪೀಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಂಸ ಬಿಟ್ಕೊಂಡಿದೆ ಅಂತ. ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಫ್ರೀ ಟೈಮಲ್ಲಿ ಫಟಾಫಟ್ ಅಂತ ಮಾಡ್ಬೋದು. ಯಾರಾದರೂ ನೆಂಟರು ಫಟ್ ಅಂತ ಬಂದಾಗ ಇದನ್ನು ಮಾಡ್ಬೋದು. ತುಂಬ ಸುಲಭ ಇದನ್ನು ಮಾಡುವಂಥದ್ದು. ಸೊ ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ನಿಮ್ಗೆ ಇಷ್ಟವಾಗಿರೋಂಥ ನೀರು ದೋಸೆ, ಪೂರಿ, ಪರೋಟ ಜೊತೆ ಸವಿತಾ ಇರಿ. ಸೊ ಇವತ್ತಿನ ಈ ಚಿಕನ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ.